ಈ ಮಧ್ಯ ನಾನು ಬಗೀರಾ ನೋಡಿದೆ. ಆಚೆ ಕಡೆ ನೋಡೋರಿಗೆ ಒಂದು ಸ್ಟೆಬಿಲಿಟಿ ಇದೆ. ಈಗ ಐ ಟೋಲ್ಡ್ ಯು, ನಾನು ಬಗೀರಾ ಸಿನಿಮಾ ನೋಡಿದಾಗ ಆ ಪಾತ್ರದಲ್ಲೇ ಈಗ ಹೇಗೆ ಸ್ಟಾರ್ಟಿಂಗಲ್ಲಿ ಒಂದು ಒಳ್ಳೆ ಕಾಪು, ವ್ಯವಸ್ಥೆ ಸುತ್ತ ಗುರು ಇಲ್ಲಿ ನಾನು ಏನು ಮಾಡಿದ್ರು ನಾನೇ ಮಾಡಬೇಕಂದ್ರೂ ವ್ಯವಸ್ಥೆ ನನ್ನ ಬಿಡಲ್ಲ ಅಂತ. ಯು ವಿಲ್ ಫೈಂಡ್ ಯುವರ್ ಓನ್ ವೇ ಟು ಸ್ಟ್ಯಾಂಡ್ ಆ್ಯಂಡ್ ಸ್ಟಿಲ್ ನಿಮ್ಮಲ್ಲಿರೋ ಒಂದು ಹಸಿವನ್ನ ತಿರುಗಿಸ್ಕೊಳ್ಳೋಕ್ಕೆ. ಸೊ ಇದನ್ನೇ ಒಂದು ರಿಯಲ್ ಲೈಫಿಗೆ ತಂದರೆ ಇವತ್ತು ಟುಡೇ ಯು ಆರ್ ಲೈಕ್ ಇನ್ ಯುವರ್ ಓನ್ ಪ್ಲೇಸ್, ನಿಮ್ಮದು ಅಂತ ಒಂದು ಜಾಗ ಮಾಡ್ಕೊಂಡಿದ್ದೀರಾ. ನಿಮ್ಮನ್ನು ಯಾವ್ದಾದ್ರು ಇನ್ಸೆಕ್ಯೂರಿಟೀಸ್ ಇವತ್ತಿಗೂ ಕಾಡುತ್ತಾ? ಇಟ್ಸ್ ಲೈಕ್ ಈಗ ಒಂದು ಕಾಲ್ ಬಂತು ವಿಚ್ ಸೈಡ್ ಹೌಸ್ಫುಲ್ ಹೋಗ್ತಾ ಇದೆ ಅಂದಾಗ ದಟ್ ಈಸ್ ಒನ್ ಏನೋ ಒಂದು ಖುಷಿ ಕೊಡುತ್ತೆ. ಇದಾದರೆ ಇದ್ರ ಜೊತೆಗೆ ಇನ್ಸೆಕ್ಯೂರಿಟೀಸ್ ಅಟ್ ಯುವರ್ ಲೆವೆಲ್ ಏನೂ ಇಲ್ಲ. ಅದು ನಾನು ಅದೆಲ್ಲ ಏನು ಯೋಚನೆ ಮಾಡಲ್ವಲ್ಲ. ಸೊ ನನಗೆ ಯಾವ ಇನ್ಸೆಕ್ಯೂರಿಟೀಸ್ ಎಲ್ಲ ಏನು ಬರಲ್ಲ. ಯು ಡೋಂಟ್ ಲೆಟ್ ಇಟ್ ಬಾದರ್ ಯು? ಇಲ್ಲ, ಇಲ್ಲವೇ ಇಲ್ಲ. ಯು ಡೋಂಟ್ ಇವನ್ ಲೆಟ್ ಇಟ್, ಆ ಪರ್ಸ್ಪೆಕ್ಟಿವೇ ತರಲ್ಲ. ಇಲ್ಲ. ಅದು ಬರೀ ನನಗೆ ಹಾಗೂ ನನ್ನಲ್ಲಿರೋ ಆ ಒಂದು ಡಾರ್ಕ್ ಸೈಡ್ಗೆ ಮಾತ್ರ ಬಿಟ್ಟಂಥ ವಿಚಾರ ಅನ್ಕೊತೀನಿ ಅದನ್ನು. ಇಟ್ ಈಸ್ ನಾಟ್ ಫಾರ್ ಎನಿಬಡಿ ಟು ನೋ, ಆರ್ ಇಟ್ ಈಸ್ ನಾಟ್ ಅ ಥಿಂಗ್ ಫಾರ್ ಟು ಬಿ ಡಿಸ್ಕಸ್ ವಿತ್ ಎನಿ ಒನ್ ಆರ್ ಡಿಸ್ಪ್ಲೇ ಟು ಎನಿಬಡಿ. ಇಟ್ಸ್ ನಾಟ್ ನೀಡೆಡ್. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಡಾರ್ಕರ್ ಸೈಡ್ ಇರುತ್ತೆ. ನಿಮಗೂ ಇದೆ, ನನಗೂ ಇದೆ. ಆ ಡಾರ್ಕರ್ ಸೈಡಲ್ಲಿ ನಾವು ಯಾರ ಜೊತೆ ಗುದ್ದಾಡ್ತಿದ್ದೀವಿ ಅಂದರೆ ನಮ್ಮ ಗುಡ್ ಆ್ಯಂಡ್ ಬ್ಯಾಡ್ ಡೀಡ್ ಜೊತೆ ಗುದ್ದಾಡ್ತಾ ಇದ್ದೀವಿ. ಅದು ಡಿಸೈಡ್ ಮಾಡುತ್ತಂತೆ ನೀನು ಗುಡ್ಡ ಬ್ಯಾಡ ಅಂತ. ಸೊ ನಮಗೆ ಬಿಟ್ಟಿದ್ದು ಇವಾಗ ಹೇಗಿರಬೇಕು ಅಂತ ನಮಗೆ ಬಿಟ್ಟಿದ್ದು. ಸೊ ಯು ಆರ್ ಅವೇರ್ ಆಫ್ ಇಟ್, ಯು ನೋ ಹೌ ಟು ಹ್ಯಾಂಡಲ್ ಇಟ್. ಆ್ಯಂಡ್ ಐ ಆಮ್ ನಾಟ್ ಸೇಯಿಂಗ್ ಐ ನೋ ಹೌ ಟು ಹ್ಯಾಂಡಲ್ ಇಟ್. ವೆನ್ ಐ ಆಮ್ ನಾಟ್ ಇವನ್ ಬೀಯಿಂಗ್ ಬಾದರ್ಡ್, ವೈ ಶುಡ್ ಐ ಇವನ್ ಹ್ಯಾಂಡಲ್ ಇಟ್? ಸೊ ದಟ್ಸ್ ದ ಕೋಪಿಂಗ್ ಮೆಕ್ಯಾನಿಸಮ್ ಫಾರ್ ಟುಡೇ. ಅದಕ್ಕೆ ನೀವು ಸೊಪ್ಪು ಹಾಕಲ್ಲ, ಹೇಳ್ತಾರಲ್ಲ ಒಳಗಡೆ ಎರಡೂ ಇದೆ, ನೀವು ಯಾವುದಕ್ಕೆ ಸೊಪ್ಪು ಹಾಕ್ತಿರೋ ಅದೇ ಬೆಳ್ಕೊಳ್ತಾ ಹೋಗುತ್ತೆ. ಸೊ ಯು ಆರ್ ಲೈಕ್ ಓನ್ಲಿ ಫೋಕಸಿಂಗ್ ಆನ್ ರೈಟ್ ಥಿಂಗ್ಸ್, ಪಾಸಿಟಿವ್ ಥಿಂಗ್ಸ್. ದಟ್ ಇಸ್ ಬೆಟರ್.